ರಾಯಚೂರು ಜಿಲ್ಲೆಯಲ್ಲಿ ಭೀಕರ ಸರಣಿ ರಸ್ತೆ ಅಪಘಾತ ಸಂಭವಿಸಿ ಒಬ್ಬರು ಮೃತಪಟ್ಟಿದ್ದು 4 ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಹಂಚಿನಾಳ ಕ್ಯಾಂಪ್ ಬಳಿ ಈ ದುರ್ಘಟನೆ ಮಂಗಳವಾರ ಸಂಜೆ ಸುಮಾರು 8 ಗಂಟೆಗೆ ಸಂಭವಿಸಿದೆ. ಗೊಬ್ಬರ ಸಾಗಿಸುತ್ತಿದ್ದ ಲಾರಿ, ಹಾಲಿನ ಟ್ಯಾಂಕರ್ ಹಾಗೂ ಬೈಕ್ ನಡುವೆ ಭೀಕರ ಡಿಕ್ಕಿ ಸಂಭವಿಸಿದೆ. ಗೊಬ್ಬರ ತುಂಬಿಕೊಂಡು ಬರುತ್ತಿದ್ದ ಲಾರಿ ಹಾಗೂ ಎದುರುಗಡೆಯಿಂದ ಬರುತ್ತಿದ್ದ ಹಾಲಿನ ಟ್ಯಾಂಕರ್ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದಿವೆ. ಇದೇ ವೇಳೆ ಮಧ್ಯದಲ್ಲಿ ಸಿಲುಕಿದ ಬೈಕ್ ಮೇಲೆ ಲಾರಿ ಹರಿದ ಪರಿಣಾಮ ಅಪಘಾತ ಇನ್ನಷ್ಟು ಭೀಕರವಾಗಿದೆ. ಡಿಕ್ಕಿಯ ತೀವ್ರತೆಗೆ 2 ಲಾರಿಗಳು ಸಂಪೂರ್ಣ ನುಜ್ಜಾಗಿದ್ದು, ಬೈಕ್ ಲಾರಿ ಚಕ್ರದಡಿ ಸಿಲುಕಿಕೊಂಡಿದೆ. ಸ್ಥಳದಲ್ಲಿರುವವರು ಈ ದೃಶ್ಯ ಕಂಡು ಬೆಚ್ಚಿಬಿದ್ದಿದ್ದಾರೆ. ಈ ಅಪಘಾತದಲ್ಲಿ ಒಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು, 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಸಿಂಧನೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಹೊಳ ಮೀಸಲಾತಿ ರೋಸ್ಟರ್ ಹಂಚಿಕೆ ವಿರುದ್ಧ ರಾಜ್ಯದಲ್ಲಿ ಮತ್ತೆ ಆಕ್ರೋಶ ವ್ಯಕ್ತವಾಗಿದೆ. ಹಳೆಯ ಮೀಸಲಾತಿ ಅನ್ವಯ ನೇಮಕಾತಿ ನಡೆಸಬೇಕು ಎಂದು ಒತ್ತಾಯಿಸಿ ಮಾರ್ಚ್ 24ರಂದು ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಸಮಿತಿಯ ಮುಖಂಡ ನಾರಾಯಣಸ್ವಾಮಿ ಮಾತನಾಡಿ, ಸರ್ಕಾರ ಹೊಳ ಮೀಸಲಾತಿ ಅನ್ವಯ ಹುದ್ದೆಗಳ ಭರ್ತಿಗೆ ಮುಂದಾಗಬಾರದು ಎಂದು ಒತ್ತಾಯಿಸಿದರು. ಬಂಜಾರ, ಬೋವಿ, ಕೊರಮ, ಕೊರಚ ಸಮುದಾಯಗಳ ನೇತೃತ್ವದಲ್ಲಿ ಈ ಹೋರಾಟ ನಡೆಯುತ್ತಿದೆ ಎಂದರು. ಹೊಳ ಮೀಸಲಾತಿಯಲ್ಲಿ ಗೊಂದಲ ಇದೆ. ಇದರಿಂದ ನಮ್ಮ ಸಮುದಾಯಗಳಿಗೆ ಅನ್ಯಾಯವಾಗಲಿದೆ. ಹಳೆಯ ಮೀಸಲಾತಿ ಪ್ರಕಾರವೇ ನೇಮಕಾತಿ ಮಾಡಬೇಕು. 50% ಮೀಸಲಾತಿ ನಿಯಮದಂತೆ ನೇಮಕಾತಿ ಹಾಗೂ ಶಿಕ್ಷಣ ಪ್ರವೇಶ ಮುಂದುವರಿಸಬೇಕು. ಜೊತೆಗೆ ಸರ್ಕಾರ ಹೋರಾಡಿಸಿರುವ ರೋಸ್ಟರ್ ಹಂಚಿಕೆ ಆದೇಶ ಹಿಂಪಡೆಯಬೇಕು ಎಂಬುದು ಪ್ರತಿಭಟನಾಕಾರರ ಆಗ್ರಹವಾಗಿದೆ. ಮಾರ್ಚ್ 24ರಂದು ನಡೆಯಲಿರುವ ಈ ಬೆಂಗಳೂರು ಚಲೋ ಪ್ರತಿಭಟನೆಗೆ ಸಾವಿರಾರು ಜನ ಸೇರುವ ನಿರೀಕ್ಷೆ ಇದೆ. ಸಿದ್ದರಾಮೇಶ್ವರ ಜಗದ್ಗುರುಗಳು, ಅದೇ ರೀತಿ ಲಿಂಗಸೂರಿನ ಶಾಸಕರಾದ ಮಾನವ ವಜ್ಜಲ ಅಣ್ಣವರು, ಅದೇ ರೀತಿಯಾದ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಅಶೋಕ್ ಕುಂಬಾವಳಿ, ರಾಯಚೂರು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ. ಎಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಸರ್ಕಾರದ ವಿರುದ್ಧ ನಮ್ಮ ಒಳ ಮೀಸಲಾತಿಗೋಸ್ಕರ ಬೆಂಗಳೂರಿನಲ್ಲಿ ಬೃಹತ್ ಚಾಲನೆಯಾಗಿ ಎಲ್ಲ ನನ್ನ ಕೊರವ, ಕೊರಚ, ಲಮ್ಮಡಿ, ಗೋಬಿ, ಚಲವಾದಿ, ಚಾಮರಸ, ಸೂಕ್ಷ್ಮದ, ಅತಿ ಸೂಕ್ಷ್ಮದ ಎಲ್ಲ ಜಾತಿಗಳು ಒಳಗೂಡಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ರ್ಯಾಲಿ ಇರುತ್ತದೆ. ಆ ಕಾರಣಕ್ಕಾಗಿ ಮಾಧ್ಯಮದ ಮುಖಾಂತರ ಎಲ್ಲರೂ ಬರಬೇಕೆಂದು ಕೇಳುತ್ತಾ, ಹಳೆಯ ಮೀಸಲಾತಿಯನ್ನು ನಿಯಮ ಅನುಸಾರವಾಗಿ 50% ಅನ್ವಯ ನೇಮಕಾತಿ ಮತ್ತು ಶಿಕ್ಷಣ ಪ್ರವೇಶಿಸುವ ಪ್ರಗತಿಯಲ್ಲಿ ಮುಂದುವರಿವಾಗಿ ರಾಜ್ಯ ಸರ್ಕಾರಕ್ಕೆ ಪ್ರಕಟಣೆ ಮೂಡಿಸಿರುವ ಸಂರಕ್ಷಕ ತತ್ವ ನೇಮಕಾತಿಯನ್ನು ಅಧಿಸೂಚನೆ ಹೊರಡಿಸಬೇಕು. ಈ ಹಿಂದೆ ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿ 70%, ಪಂಗಡಗಳಲ್ಲಿ 7% ಮೀಸಲಾತಿಯನ್ನು ಹೆಚ್ಚು ಮಾಡಿರುವ ಆದೇಶವನ್ನು ಸಂವಿಧಾನದ 9ನೇ ಶೆಡ್ಯೂಲ್ ಹೊಳ ಮೀಸಲಾತಿ ಹೋರಾಟದ ಹಿನ್ನೆಲೆ ಮಾಜಿ ಸಚಿವ ಶಿವನಗೌಡ ನಾಯ್ಕ ಅವರ ಹೇಳಿಕೆಗೆ ಬೆಂಬಲ ಸೂಚಿಸಿ ಎಸ್. ಮಾರಪ್ಪ ಅವರು ನೀಡಿರುವ ಪ್ರಕ್ರಿಯೆ ಸಮಂಜಸವಲ್ಲವೆಂದು ಚಲುವಾದಿ ಮಹಾಸಭಾ ಜಿಲ್ಲಾ ಅಧ್ಯಕ್ಷ ವಿಶ್ವನಾಥ ಪಟ್ಟಿ ಅವರು ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿವನಗೌಡ ನಾಯ್ಕ ಅವರ ವಿರುದ್ಧ ನೀಡಿರುವ ದೂರನ್ನು ಹಿಂಪಡೆಯಬೇಕು ಎನ್ನುವ ಹೇಳಿಕೆ ಒಪ್ಪಿಕೊಳ್ಳಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ದೂರು ಹಿಂಪಡೆಯದಿದ್ದರೆ ಕಾನೂನುಬದ್ಧ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು.
ಫೆಬ್ರವರಿ 27ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿಯನ್ನು 17% ಏರಿಸುವ ಪ್ರಸ್ತಾವನೆಗೆ ಹೈಕೋರ್ಟ್ ತಡೆ ನೀಡಿರುವ ವಿಚಾರವನ್ನು ಸಚಿವ ಎಚ್.ಸಿ. ಮಹದೇವಪ್ಪ ಮಂಡಿಸಿದ್ದಾಗಿ ಅವರು ಹೇಳಿದರು. ಈ ವಿಷಯದಲ್ಲಿ ಸರ್ಕಾರ ಸಂವಿಧಾನ ವಿರೋಧಿ ನಿಲುವು ಅನುಸರಿಸಿಲ್ಲ ಎಂದರು. ಇನ್ನು ಸಾರ್ವಜನಿಕ ಸಭೆಯಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ನಾಯಕರು ಅಸಭ್ಯವಾಗಿ ಮಾತನಾಡುವುದು ಸರಿಯಲ್ಲ. ಎಚ್.ಸಿ. ಮಹದೇವಪ್ಪ ಅವರನ್ನು ಭೇಟಿ ಮಾಡಿದರೆ ಕಪಾಳ ಮೋಕ್ಷ ನೀಡುತ್ತೇನೆ ಎಂಬ ಶಿವನಗೌಡ ನಾಯಕ ಅವರ ಹೇಳಿಕೆ ಖಂಡನೀಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅದೇ ರೀತಿಯಾಗಿ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲು ಮಾಡಕ್ಕೆ ನಾವೆಲ್ಲ ಮುಂದಾಳತ್ವ ವಹಿಸಿಕೊಂಡಿದ್ವಿ. ಈ ಅಂಗವಾಗಿ ಮೊನ್ನೆ ಎಸ್ ಮಾಯಪ್ಪ ವಕೀಲರು ಅವರು ವಯಸ್ಸು, ಅವರ ಅನುಭವ, ಅವರು ಚಾರಿತ್ರ್ಯ ಚಪ್ಪುತ್ತಿಗೆ ಇಷ್ಟು ದೊಡ್ಡ ವ್ಯಕ್ತಿಯವರು ಈ ಸಬ್ಜೆಕ್ಟ್ ಅನ್ನ ನಾವು ಸಮರ್ಥನೆ ಮಾಡ್ಕೊಳ್ತೀವಿ. ಶಿವಗೌಡ ವೈಜ್ಞಾನ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಗಳು ದಿಕ್ಕುಪಟ್ಟಿದಾಗ, ಸಚಿವಗಳು ಇನ್ಆಕ್ಟಿವ್ ಇದ್ದಾಗ ಹೋರಾಟ ಮೂಲಕ ಖಂಡನೆ ಮಾಡಲಿ, ಅವರು ಇರತಕ್ಕಂಥ ಕೆಲಸ ಮಾಡಲಿ, ಮತ್ತೊಂದು ಮಾಡಲಿ, ಮೊದಲೊಂದು ಮಾಡಲಿ, ಅದರ ಬಗ್ಗೆ ಆಕ್ಷೇಪಣೆ ಇಲ್ಲ ನಮ್ಮ ಸಮಾಜದ ವತಿಯಿಂದ. ನಮ್ಮ ಪ್ರಶ್ನೆ, ಶಿವಗೌಡ ನಾಯಕರು ಸಚಿವರಾಗಿರ್ತಕ್ಕಂಥ ಮಾಧವಪ್ಪ ಎದುರು ಬಂದಪ್ಪ ಅಂದ್ರೆ ಕಪಾಳ ಕೊಡ್ತೀನಿ ಅನ್ನೋದು ಕಂಡುಕೊಂಡು ಎತ್ತರ ಮಾಡ್ತೀವಿ. ನಾವು ಯಾರ ಸಮಾಜದ ವಿರುದ್ಧ ಮಾಡಿಲ್ಲ, ಯಾರು ವ್ಯಕ್ತಿ ವಿರುದ್ಧ ಮಾಡಿಲ್ಲ, ಯಾರು ತಪ್ಪು ಪದಬಳಕೆ ಮಾಡಿದ್ದಾರೆ, ಅಸಮಂಜಸವಾಗಿರ್ತಕ್ಕಂಥ ಪದಬಳಕೆ ಮಾಡಿದ್ದಾರೆ, ಅಂತವರ ವಿರುದ್ಧ ಘಂಟಾಘೋಷವಾಗಿ ಖಂಡನೆ ಮಾಡಿದ್ದೀವಿ. ಎಫ್ಐಆರ್ ಪ್ರಕ್ರಿಯೆಯೂ ಕೊಡೋದು. ಈ ಒಂದು ನಮ್ಮ ಬೆಂಬಲಕ್ಕೆ ನಿಲ್ಲಬೇಕಾಗಿರ್ತಕ್ಕಂಥ ಮಹಾರಾಜರು ಬೇನಾಮಿ ಆಸ್ತಿ ಉಳಿದು ಮಾಡಿರ್ತಕ್ಕಂಥ ಸುಭಗೌಡ ಪರವಾಗಿ ಮಾತಾಡ್ತಾರಪ್ಪ ಅಂದ್ರೆ ಇದಕ್ಕಿಂತ ದೊಡ್ಡ ದುರ್ದೈವ ಇತಿಹಾಸ ರಾಯಚೂರಿನಲ್ಲಿ ನಮ್ಮನ್ನ ಖಂಡನೆ ಮಾಡಿದ್ದು ಈ ಹಬ್ಬನೇ ಅಂತ ನಾವು ಘಂಟಾಘೋಷವಾಗಿ ಅವರ ಹೇಳಿಕೆ ವಿರುದ್ಧ ಖಂಡನೆ ಮಾಡಿದ್ರು. ಹಾಗಾಗಿ ಬಂಧುಗಳು, ಈಗ ಕೂಡ ಯಾರು ಪತ್ರಿಕೆ ಹೇಳಿಕೆ ಕೊಟ್ಟಿದ್ರು, ವಾಪಸ್ ತಗೊಳ್ಳಿದ್ರು, ಉಗ್ರ ಹೋರಾಟ ಮಾಡ್ತೀವಿ. ಸೊ ನಾವು ಯಾವ ಉದ್ದೇಶ ಇಟ್ಕೊಂಡು ನಾವು ವ್ಯವಸಾಯ ಮಾಡಿ ಫಸ್ಟ್ ತಮ್ಮ ವಿವೇಚನೆ ತಗೊಳ್ಳೋದು. ನಾವು ಬೇರೆ ಬೇರೆ ಅಲ್ಲಿರತಕ್ಕಂಥ ಮಾತನಾಡಿಲ್ಲ. ನಮ್ಮ ಸಚಿವರಿಗೆ, ಸಮುದಾಯದ ಸಚಿವರಿಗೆ ತಾವು ಮನ ಬಂದಂತೆ ನಿಂದನೆ ಮಾಡಿದ್ವಿ, ಏಕವಚನದಲ್ಲಿ ಬಲತ್ ಮಾಡಿದ್ವಿ. ಒಡಿ ಅಂತಕ್ಕಂಥ ಸಂಸ್ಕೃತಿ ನಮ್ಗಲ್ಲ. ಆ ವಿಷಯ ಇಟ್ಕೊಂಡು ವ್ಯವಸಾಯ ಮಾಡಿದ್ವಿ. ನೀವು ನಮ್ಮ ವಿರುದ್ಧನೇ ಒಳ್ಳೆ ಹೋರಾಟ ಮಾಡ್ತೀವಿ. ನಾವು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ತಪ್ಪು ಮಾಡಿರ್ತಕ್ಕಂಥ ವಿರುದ್ಧ ಪ್ರಶ್ನೆ ಮಾಡ್ತೀವಪ್ಪ ಅಂದ್ರೆ ಆ ಪ್ರಶ್ನೆಗೆ ಅರ್ಥನೇ ಇಲ್ಲದಾಗುತ್ತೆ. ಹಾಗಾಗಿ ನಾವು ಯಾವುದೇ ಅಂಜಿಕೆಯಿಲ್ಲ, ಮತ್ತೊಂದಿಲ್ಲ, ಮತ್ತೊಂದಿಲ್ಲ, ಹೋರಾಟ ಅಂದಾಗ ಕೈ ಕೊಟ್ಟಿರುವಾಗ ಚೌರಾಜವರು ಇಂದಕ್ಕೆ ಸರಿದಿದ್ದ ಇತಿಹಾಸನೇ ಇಲ್ಲ. ಎಫ್ಐಆರ್ ಕಡಾಖಂಡಿತವಾಗಿ ನಿನ್ನೆ ಲೀಗಲ್ ಸಭೆ ಒಪ್ಪಿಗೆ ನೋಡಿತ್ತು, ಇವಾಗ ಜಡ್ಜ್ ಹತ್ರ ಒಪ್ಪಿಗೆ ಹೋಗಿದೆ. ಅದು ಬಂದ ತಕ್ಷಣ ಎಫ್ಐಆರ್ ಕಡಾಖಂಡಿತ ಮಾಡ್ತೀವಿ. ಇಂತಹ ಧಮಕಿಗಳು, ಇಂತಹ ಮತ್ತೊಂದು ಚರವಾದಿ ಸಮಾಜದ ಸಚಿವರಿಗಾಗಿರ್ಬೋದು, ಅದ್ರ ವಿರುದ್ಧ ತಪ್ಪು ಮಾಡಿದ್ರು ವಿರುದ್ಧ ಹೋರಾಟ ಮಾಡಿದ್ರ ವಿರುದ್ಧ ಈ ಧಮಕಿಗಳು ನಮ್ಮಂತ ಬೆಳೆಗಿಲ್ಲ. ದಯವಿಟ್ಟು ಮೊದಲನೇದಾಗಿರ್ತಕ್ಕಂಥ ನಮ್ಮ ಎಫ್ಐಆರ್ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಮ್ಮನ್ನ ತಪ್ಪು ನಮ್ಮ ಮಾಹಿತಿಯನ್ನು ಹಂಚಿಕೊಳ್ಳಿ. ಏನ್ ನೋಡಿದ್ರಿ, ಏನಾಯ್ತು, ಯಾವ ರೀತಿ ಇದೆ? ರಾಯಚೂರು ನಗರದಲ್ಲಿ ಶಿಕ್ಷಣ ಇಲಾಖೆಯ ವತಿಯಿಂದ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಮಹತ್ವದ ಹೆಜ್ಜೆ ಇಡಲಾಗಿದೆ. ರಂಗಮಂದಿರದಲ್ಲಿ ವಿವಿಧ ಸ್ಟಾಲ್ಗಳಿಗೆ ಭೇಟಿ ನೀಡುತ್ತಿರುವ ವಿದ್ಯಾರ್ಥಿಗಳು ಮಾಹಿತಿ ಪಡೆಯುತ್ತಿರುವ ದೃಶ್ಯಗಳು, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮುಂದಿನ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಮಾಹಿತಿ ನೀಡಲು ಕೆರಿಯರ್ ಗೈಡೆನ್ಸ್ ಮೇಳವನ್ನು ಆಯೋಜಿಸಲಾಗಿದೆ. ವಿವಿಧ ಕೋರ್ಸ್ಗಳು ಮತ್ತು ಉದ್ಯೋಗ ಅವಕಾಶಗಳ ಕುರಿತು ಇಲ್ಲಿ ಮಾಹಿತಿ ನೀಡಲಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನ ನೀಡುವುದು ನಮ್ಮ ಉದ್ದೇಶ. ಸುಮಾರು 25,000 ವಿದ್ಯಾರ್ಥಿಗಳು ಭಾಗವಹಿಸಿರುವುದು ಸಂತೋಷದ ವಿಷಯ. ಒಟ್ಟಾರೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಈ ಮೇಳ ಸಹಾಯಕವಾಗಿದ್ದು, ಶಿಕ್ಷಣ ಇಲಾಖೆಯ ಈ ಪ್ರಯತ್ನಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಈಗ ನಿನ್ನ ಕೇಳಿದಿಲ್ಲ.
ಕೌಶಲ್ಯ ಅಭಿವೃದ್ಧಿ ನಿಗಮ ಯಾವ ಮಾಹಿತಿ ಇದೆ? ಸ್ಟಾರ್ 6ರಲ್ಲಿ ಮಾಹಿತಿ ಇದೆ. ಎಷ್ಟು ವರ್ಷ PUC 9 ಹೇಳಿ ಶಿಕ್ಷಣ ಮತ್ತು ಕೃಷಿ ಈ ಒಂದು ಕೆರಿಯರ್ ಮೇಳ ಇವತ್ತು ನಾವು ರಂಗಮಂದಿರದಲ್ಲಿ ಆಯೋಜಿಸಿದಂಥ ಕಾರ್ಯಕ್ರಮ ಇಂದು 10ನೇ ತರಗತಿ ಮತ್ತು 12ನೇ ತರಗತಿ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ಯಾವೆಲ್ಲ ಕೋರ್ಸ್ಗಳು ಪಡಿಬೇಕು, ಯಾವೆಲ್ಲ ಕಾರ್ಯ ಸೇರಬೇಕು ಅನ್ನೋದ್ರ ಬಗ್ಗೆ ಒಂದು ವಿನೂತನ ಕಾರ್ಯಕ್ರಮವನ್ನು ಇಂದು ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವು ವಿವಿಧ ಇಲಾಖೆಗಳಿಂದ ಮತ್ತು NGOಗಳಿಂದ ಸುಮಾರು 20 ಸ್ಟಾಲ್ಗಳನ್ನು ಹಾಕಿದ್ದೇವೆ. ಇವತ್ತು ಇದರಲ್ಲಿ ನಮ್ಮ ಜಿಲ್ಲಾದ್ಯಂತ ವಿದ್ಯಾರ್ಥಿಗಳು ಇವತ್ತು 3400 ಚಿಲ್ಲರೆ ಮಕ್ಕಳು ಇವತ್ತು ನಮ್ಮ ಇದರಲ್ಲಿ ಭಾಗವಹಿಸಿದ್ದಾರೆ. ಇದರಲ್ಲಿ ನಮ್ಮ ಮಕ್ಕಳಿಗೆ ಇವತ್ತು ವೃತ್ತಿ ಶಿಕ್ಷಣ, ಅವರು ತದನಂತರ ಏನು ಮಾಡಬೇಕು, ಯಾವ ಕೋರ್ಸ್ಗಳನ್ನ ಆಯ್ಕೆ ಮಾಡಬೇಕು, ಯಾವ ಕಾಲೇಜಿನ ಸೇರಿಸ್ಕೋಬೇಕು ಮತ್ತು ಮುಂದಿನ ಅವರ ಭವಿಷ್ಯದ ನನ್ನ ವೃತ್ತಿ ನನ್ನ ಆಯ್ಕೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಪ್ರಾಕ್ಟಿಕಲ್ ಆಗಿ ಮತ್ತು ಅವರಿಗೆ ವೈಯಕ್ತಿಕ ಮಾರ್ಗದರ್ಶನ ನೀಡಲು ಇವತ್ತು ನಮ್ಮ ಇಡೀ ಇಲಾಖೆ ಸಜ್ಜಾಗಿ ಇವತ್ತು ಅದೇ ರೀತಿಯಿಂದ ನಮ್ಮ ಡಯಟಲ್ಲಿ ಕೂಡ ಇವತ್ತು ವೃತ್ತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಸೆಲ್ಲನ್ನು ಕೂಡ ನಾವು ಸ್ಥಾಪನೆ ಮಾಡಿದ್ದೀವಿ. ಅಲ್ಲಿ ಜರ್ನಲ್ಸ್ ಕೊಡ್ತಾ ಇದ್ದೀವಿ, ಡಿಜಿಟಲ್ ರಿಸೋರ್ಸಸ್ ಇರ್ತವೆ, ಅದನ್ನು ಬಳಸ್ಕೊಂಡು ಇಡೀ ನಮ್ಮ ರಾಯಚೂರು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಇವತ್ತೇನು ಟೆಕ್ನಿಕಲ್ ಸಪೋರ್ಟ್ ಏನು ಬೇಕು, ಇವತ್ತೇನು ಬೇರೆ ಬೇರೆ ಇದರಲ್ಲಿ ಅವರಿಗೆ ಯಾವ ರೀತಿಯಾದಂಥ ಸಪೋರ್ಟ್ ಬೇಕು ಅನ್ನೋದ್ರ ಬಗ್ಗೆ ಕೂಡ ಎಕ್ಸಾಮ್ಸ್ ಯಾವ ರೀತಿಯಾಗಿ ಬರೀಬೇಕು, ಯಾವೆಲ್ಲ ಎಕ್ಸಾಮ್ಸ್ ಬರೆದು ನ್ಯಾಷನಲ್ ಲೆವೆಲಲ್ಲಿ ಕಾಂಪಿಟೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಅದೇ ರೀತಿಯಿಂದ ನಾವು ಮುಂದುವರೆದು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತಾಲೂಕು ಹಂತದಲ್ಲಿ ಮತ್ತು ಶಾಲಾ ಹಂತದಲ್ಲಿ ಕೂಡ ಇವತ್ತು ಇದನ್ನು ಮುಂದುವರೆದ ಭಾಗವಾಗಿ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಶಾಲಾ ಹಂತದಲ್ಲೇ ಈ ಒಂದು ವೃತ್ತಿ ಮಾರ್ಗದರ್ಶನ ಮತ್ತು ಅವರ ಆಯ್ಕೆಗಾಗಿ ನಾವೆಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ. ಇದರಲ್ಲಿ ಸಾಕಷ್ಟು ಮಕ್ಕಳು ಭಾಳ ಯಶಸ್ವಿಯಾಗಿ ಇವತ್ತು ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಎಸ್ಪೆಷಲ್ ಆಗಿ ಭಾಗವಹಿಸಿ ಅದರ ಒಂದು ಲಾಭವನ್ನು ಪಡೆದಿದ್ದಾರೆ. ಬಹಳಷ್ಟು ಮಕ್ಕಳು ಭಾಳ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ನಮ್ಮ ವಿವಿಧ ಇಲಾಖೆಯವರು ಕೂಡ ಭಾಳಷ್ಟು ನಮ್ಮ ಇರುವಂಥ ಕಡಿಮೆ ಸಮಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವ ಎಲ್ಲ ನಮ್ಮ NGOದವರು ಮತ್ತು ನಮ್ಮ ವಿವಿಧ ಇಲಾಖೆಯವರು ಸಹಕಾರ ಮಾಡಿದ್ದಾರೆ. ಅದಕ್ಕೆ ನಮ್ಮ ಇದರೆಲ್ಲ ಲಾಭ ನಮ್ಮ ಮಕ್ಕಳಿಗೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ. ತಮ್ಮ ಹೆಸರು? ಎಚ್ ಸುಖದೇವ್, ಜಿಲ್ಲಾ ನೋಡಲ್ ಅಧಿಕಾರಿಗಳು, ಟೈಟ್ ಟರ್ಮಲ್ಸ್, ರಾಯಚೂರು. ಸುರಪುರ ದೇವದುರ್ಗ ಗಡಿಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ನಡೆಯುತ್ತಿರುವ ಆರೋಪ ಕೇಳಿಬಂದಿದೆ. ಇದರಿಂದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ ಎಂದು ಸಾಮಾಜಿಕ ಹೋರಾಟಗಾರ ಆದರ್ಶ ನಾಯಕ ಆತಂಕ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ಮತ್ತು ರಾಯಚೂರು ಅವಳಿ ಜಿಲ್ಲೆಗಳ ಸುರಪುರ ಹಾಗೂ ದೇವದುರ್ಗ ತಾಲೂಕುಗಳ ಗಡಿಭಾಗದಲ್ಲಿ ಕೃಷ್ಣ ನದಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಭಾರಿ ಪ್ರಮಾಣದಲ್ಲಿ ನಡೆಯುತ್ತಿದೆ. ಸುರಪುರ ತಾಲೂಕಿನ ಶೆಳ್ಳಿಗಿ, ಸೂಗೂರು, ಚೌಡೇಶ್ವರಹಾಳ್, ಹೆಮ್ಮಡಗಿ, ಅಡ್ಡಡ್ಡಗಿ, ಮುಷ್ಕಹಳ್ಳಿ, ಬೆನ್ನಹಾಳ ಹಾಗೂ ಶಹಾಪುರ ದೇವದುರ್ಗ ಗಡಿಭಾಗದ ಯಮನೂರು, ಟೊಣ್ಣೂರು, ಗೌಡೂರು ಗ್ರಾಮಗಳ ಮೂಲಕ ಹರಿಯುವ ನದಿಯಲ್ಲಿ ನಿರಂತರವಾಗಿ ಮರಳು ದಂಧೆ ನಡೆಯುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಹಲವಾರು ಬಾರಿ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಕ್ರಮ ಗಣಿಗಾರಿಕೆಯಿಂದ ಕುಡಿಯುವ ನೀರಿನ ಸಮಸ್ಯೆ ಗಂಭೀರವಾಗಿದೆ. ಸುರಪುರ ತಾಲೂಕಿನ ಕೆಲ ಪ್ರಭಾವಿ ವ್ಯಕ್ತಿಗಳು ರಾಜಕೀಯ ಪ್ರಭಾವ ಬಳಸಿಕೊಂಡು ಶಾಸಕರ ಹೆಸರು ದುರುಪಯೋಗ ಮಾಡಿಕೊಂಡು ಅಧಿಕಾರಿಗಳ ಮೇಲೆ ಒತ್ತಡ ತರುತ್ತಿದ್ದಾರೆ ಎಂಬ ಆರೋಪವು ಕೇಳಿಬಂದಿದೆ. ಇದರಿಂದ ದೇವದುರ್ಗ ಗಡಿಭಾಗದಲ್ಲಿಯೂ ಅಕ್ರಮವಾಗಿ ಮರಳು ತೆಗೆಯಲಾಗುತ್ತಿದೆ ಎಂದು ಹೇಳಲಾಗಿದೆ. ಸರ್ಕಾರದ ಅನುಮತಿ ಇಲ್ಲದೆ ಕಾನೂನು ಉಲ್ಲಂಘನೆ ಮಾಡಿ ಇಟಾಚಿ ಯಂತ್ರಗಳ ಮೂಲಕ ಭಾರಿ ಪ್ರಮಾಣದಲ್ಲಿ ಮರಳು ತೆಗೆಯಲಾಗುತ್ತಿದೆ. ಇದರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗುತ್ತಿದೆ ಎಂಬ ಆತಂಕ ವ್ಯಕ್ತವಾಗಿದೆ. ತಕ್ಷಣವೇ ಅಕ್ರಮ ಮರಳು ಗಣಿಗಾರಿಕೆಯನ್ನು ತಡೆ ಹಿಡಿಯಬೇಕು ಎಂದು ಆದರ್ಶ ನಾಯಕ ಒತ್ತಾಯಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇತ್ತೀಚೆಗೆ ಸ್ವಲ್ಪ ದೇವರಲ್ಲಿ ಬೆಂಕಿ ಸ್ಟಾರ್ಟ್ ಏನ್ ಮಾಡಿ ಸರ್, ಎಲ್ಲದಲ್ಲಿ ಅಂದ್ರೆ ಈಗ ಸುರಪುರ ತಾಲೂಕಿನ ಶೆಳಗಿ ಗ್ರಾಮ ಮತ್ತು ಚೌಡೇಶ್ವರ, ಸೂಗೂರು, ಹೆಮ್ಮಡಿಗಿ, ಅಡ್ಡಡಿ ಇವೇನ ಹಳ್ಳಿಗಳು ಬರ್ತಾವ ಸರ್. ಹಳ್ಳಿಗಳಿಂದ ನದಿ ಸಾಕಷ್ಟು ರಸ್ತೆಗಳು ನಿರ್ಮಾಣ ಮಾಡ್ತಾರೆ. ಎಲ್ಲಿ ಸರ್ ರಸ್ತೆಗಳು ನಿರ್ಮಾಣ ಮಾಡಿ ಈಚೆ ಸೈಡ್ ಬರ್ತಾರೆ ಸರ್. ಮತ್ತು ದೇವದುರ್ಗ ಬೋರ್ಡ್ಲಿ ಕ್ರಾಸ್ ಮಾಡಿ ಅನಧಿಕೃತವಾಗಿ ಬೋರ್ಡ್ಲಿ ಕ್ರಾಸ್ ಮಾಡಿ ಮರಳು ಸಾಧನೆ ಮಾಡಕತ್ತಾರ. ಇದ್ರ ಬಗ್ಗೆ ನಾವು ಗಣಿ ಮತ್ತು ಭೂಮಿ ನ್ಯಾಯಾಲಯ ಹೇಳಿದೀವಿ, ಯಾರಿಗೆ ಎಲ್ಲ ಅಧಿಕಾರಿಗಳು ಗಮನ ತೆಗೆದು ಸರ್, ಕಂದಾಯ ಇಲಾಖೆ ಎಲ್ಲರಿಗೆ ಗಮನ ತೆಗೆದು ಸರ್. ಬಟ್ ಯಾರು
ಜಿಲ್ಲಾಧಿಕಾರಿಗಳು ಗಮನಕ್ಕೆ ಬಂದಾಗ ಅವ್ರು ಹೇಳಿದ್ರು ಕಂಪ್ಲೇಂಟ್ ಮಾಡ್ತಾರೆ ಸರ್. ಮತ್ತೆ ಆಮೇಲೆ ಅಲ್ಲಿ ಹೋಗ್ಬಿಡ್ತಾರೆ ಸರ್. ಉದಾಹರಣೆಗೆ ಸರ್, ಈಗ ಗೌಡೂರಲ್ಲಿ ಸಹ ಒಂದು ಇದಾಯ್ತು ಸರ್, ಗೌಡೂರಲ್ಲಿ ಒಂದು ಎಸ್ಪರ್ಟ್ ಕಂಪ್ಲೇಂಟ್ ಮಾಡಿದ್ರೆ ಗೌಡೂರು ಸುಲ್ಪುರ್ ತಾಲೂಕಾ ಗೌಡೂರಲ್ಲಿ ಒಂದು ಕಂಪ್ಲೇಂಟ್ ಆಯ್ತು ಸರ್. ಅವ್ರಿಗೆ ಬಂದು ಸೀಸ್ ಮಾಡಿ ಕಂಪ್ಲೇಂಟ್ ಮಾಡಿದ್ರು ಸರ್. ಕಂಪ್ಲೇಂಟ್ ಮಾಡಿ ಅದೇ ರಾತ್ರಿ ಮತ್ತೆ ಅದೇ ಜಾಗದಲ್ಲಿ ಮತ್ತೆ ಗಡಿಯಾಗಿ ಮಾಡಿದ್ರೆ ಸರ್, ಯಾವುದೇ ರೀತಿ ಕ್ರಮ ಕೈಗೊಳ್ಳೋದು ಸರ್. ಅದಕ್ಕೆ ಫೋಟೋಸ್ ಅದಾವ ಸರ್, ಕೊಟ್ಟು ಸರ್ ಆ ಥರ ಮಾಡೋದು ಸರ್. ಅಲ್ಲಿ ಆಯಿತು, ಶಾಲೆ ಆಗಿ ಆಕ್ರಮಣ ಗಡಿಯಾಗಿ ನಡೆದ ಸರ್. ಹಾಗಾಗಿ ನಾವು ನಿಮ್ಮ ಮುಖಾಂತರ ಒತ್ತಾಯ ಮಾಡೋದೇನಂದ್ರೆ ಸರ್, ರಾಯಚೂರು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಸಮ್ಮುಖದಲ್ಲಿ ಜಂಟಿ ಕಾರ್ಯಾಚರಣೆ ನಡೆಸಿ ಇದೊಂದು ಹಂತಕ ತಂದು ಅಕ್ರಮ ಮರಳ ಗಣಿಗಾರಿಕೆ ತಡೆಯಿಲ್ಲ ಅಂತೇಳಿ ನಾವು ಒತ್ತಾಯ. ಈಗ ಇನ್ನೊಂದು ಸಲ ದೇವದುರ್ಗದಲ್ಲಿ ಸುಲ್ಪುರ ತಾಲೂಕಿನಿಂದ ಕೂಡಲೂ ಮರಳ ಗಣಿಗಾರಿಕೆ ಮಾಡೋ ಜಂಟಿಗೆಲ್ಲ ಮರಳ ಕೈಗೆ ದೊಡ್ಡ ದೊಡ್ಡ ಗಂಟೆಗಳು ಮಾಡೋದ್ರಿಂದ ಸರ್ ಏನಾಗಿದೆ, ದೇವದುರ್ಗ ತಾಲೂಕಿಂದ ದೇವದುರ್ಗ ಜಿಲ್ಲೆಯಲ್ಲಿ ಹಂತಕ ನೀರೆಲ್ಲ ಸ್ವಲ್ಪ ಮಾಡಲಾಗಿದೆ ಸರ್. ದೇವದುರ್ಗದಲ್ಲಿ ಒಂದು ಸುಮಾರು 10 ರಿಂದ 15 ಅಡಿಗಳಿಗೆ ಕೃಷ್ಣಾ ನದಿ ನೀರಿನ ಕೂಡ ಅದೇ ಆಶ್ರಯ ಮಾಡಿದ್ರು ಸರ್. ಆ ನೀರಿಗೆ ಸದ್ಯ ಸಿಗ್ತಿಲ್ಲ ಅಂತ ಪರಿಸ್ಥಿತಿ ಬಂದ ಎಲ್ಲ ನೀವು ದೇವದುರ್ಗ ಸುಲ್ಪುರು ಮಧ್ಯದಲ್ಲಿ ದೇವದುರ್ಗ ಪ್ರಾಣಿಗಳು ಅಲ್ಲೇ ಹೋಗಿ ಅಲ್ಲೇ ಕೂಡ್ತೀವಿ ಸರ್. ಈಗೆಲ್ಲ ಸುಲ್ಪುರು ಕಡೆ ಸಿಗ್ತಾ ಸರ್ ನೀರು ಒಳಗೆ ಬರೋಣ ಅಂತ ಎಷ್ಟು ವರ್ಷದಿಂದ ಸುಲ್ಪುರಿನಿಂದ ಸರ್ಕಾರದ ರಸ್ತೆ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಜಿಲ್ಲಾ ವೃತ್ತಿಪರ ಹಾಗೂ ವೃತ್ತಿ ಮಾರ್ಗದರ್ಶನ ಘಟಕದ ವತಿಯಿಂದ ಆಯೋಜಿಸಿದ ವೃತ್ತಿ ಶಿಕ್ಷಣ ಪ್ರದರ್ಶನ ಮತ್ತು ಕೆರಿಯರ್ ಮೇಳ ಕಾರ್ಯಕ್ರಮಕ್ಕೆ ಉತ್ತಮ ಪ್ರಕ್ರಿಯೆ ವ್ಯಕ್ತವಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಆಲ್ ಸಿದ್ದಪ್ಪ ಪೂಜಾರಿ ಅವರು, ವಿದ್ಯಾರ್ಥಿಗಳು ಶಿಕ್ಷಣದ ನಂತರ ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಲು ಹಾಗೂ ಉದ್ಯೋಗಾಕಾಂಕ್ಷಿಗಳು ಸೂಕ್ತ ಉದ್ಯೋಗವನ್ನು ಕಂಡುಕೊಳ್ಳಲು ಇಂತಹ ಮೇಳಗಳು ಸಹಾಯಕವಾಗುತ್ತವೆ ಎಂದರು. ಭವಿಷ್ಯ ರೂಪಿಸಿಕೊಳ್ಳಲು ಅಗತ್ಯ ಮಾಹಿತಿಯನ್ನು ಈ ಮೇಳದ ಮೂಲಕ ಪಡೆದುಕೊಳ್ಳಬಹುದಾಗಿದ್ದು, ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. 10ನೇ ತರಗತಿ ಮತ್ತು ಪಿಯುಸಿ ನಂತರ ಮುಂದೇನು ಎಂಬ ಗೊಂದಲ ಬಹುತೇಕ ವಿದ್ಯಾರ್ಥಿಗಳಲ್ಲಿ ಕಂಡುಬರುತ್ತದೆ. ಈ ಗೊಂದಲ ನಿವಾರಣೆಗೆ ಸರ್ಕಾರ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಮಾರ್ಗದರ್ಶನ ಕೇಂದ್ರ ಆರಂಭಿಸಿದ್ದು, ಅದರ ಸೌಲಭ್ಯವನ್ನು ಬಳಸಿಕೊಳ್ಳಬೇಕು ಎಂದರು. ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಯಲ್ಲಿ ಹೆಚ್ಚು ಸಮಯ ಕಳೆಯುತ್ತಿರುವುದನ್ನು ಉಲ್ಲೇಖಿಸಿದ ಅವರು, ಸಾಮಾಜಿಕ ಜಾಲತಾಣಗಳಿಂದ ಶಿಕ್ಷಣ ಸಂಬಂಧಿತ ಮಾಹಿತಿ ಪಡೆಯಲು ಯೂಟ್ಯೂಬ್ ಮುಂತಾದ ವೇದಿಕೆಗಳನ್ನು ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕೃಷಿ, ಇಂಜಿನಿಯರಿಂಗ್, ಆರೋಗ್ಯ ಹಾಗೂ ಇ-ಕಾಮರ್ಸ್ ಕ್ಷೇತ್ರಗಳ ಬಗ್ಗೆ ತಿಳಿದುಕೊಳ್ಳುವಂತೆ ಪ್ರೇರೇಪಿಸಿದರು. ಮೇಳದಲ್ಲಿ 26 ಮೇಳಗಳನ್ನು ಸ್ಥಾಪಿಸಲಾಗಿದ್ದು, ವಿವಿಧ ಇಲಾಖೆಗಳು ಭಾಗವಹಿಸಿದವು ಎಂದು ತಿಳಿಸಿದರು. ಧನ್ಯವಾದಗಳು. ಈ ಯುವಕರ ಜೀವನದ ರಥ, ಈ ರಥವನ್ನ ನಮ್ಮ ಭವಿಷ್ಯವನ್ನು ನಾವು ಹೇಗೆ ರೂಪಿಸಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಶ್ರೀ ಈಶ್ವರ ದೇವಸ್ಥಾನ ಸೇವಾ ಸಮಿತಿ ಹಾಗೂ ರಾಯಚೂರಿನ ವಿವಿಧ ಸಂಘಟನೆಗಳು ಮತ್ತು ದಾನಿಗಳ ಸಹಯೋಗದಲ್ಲಿ ಶ್ರೀಶೈಲದಿಂದ ಆಗಮಿಸುವ ಯಾತ್ರಾರ್ಥಿಗಳಿಗೆ ವಿಶೇಷ ಸೇವಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನಗರದ ಲಿಂಗಸ್ಗೂರು ರಸ್ತೆಯ ಶ್ರೀ ಮುಗಳಕೋಡ ಮುಕ್ತಿ ಮಂದಿರ ಮಠದ ಆವರಣದಲ್ಲಿ ಮಾರ್ಚ್ 19 ಮತ್ತು 20ರಂದು 2 ದಿನಗಳ ಕಾಲ 4ನೇ ವರ್ಷದ ಮಹಾಪ್ರಸಾದ ವಿತರಣೆ ಹಾಗೂ ಉಚಿತ ವೈದ್ಯಕೀಯ ತಪಾಸಣೆ, ಔಷಧಿ ವಿತರಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ದೇವಸ್ಥಾನ ಸಮಿತಿ ಅಧ್ಯಕ್ಷ ಬಸವರಾಜ ಮಿರ್ಜಾಪುರ ತಿಳಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಪಡೆದು ತಮ್ಮ ಊರಿಗೆ ಮರಳುವ ಯಾತ್ರಾರ್ಥಿಗಳಿಗೆ ಈ ಸೇವೆಯನ್ನು ಕಲ್ಪಿಸಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮವು ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಡೆಯಲಿದೆ. ದೇವಸ್ಥಾನ ಸಮಿತಿ ಹಾಗೂ ದಾನಿಗಳ ಸಹಕಾರದಿಂದ ಪ್ರತಿ ವರ್ಷ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿದ್ದು, ಈ ಬಾರಿ ಸುಮಾರು 4,000ಕ್ಕೂ ಹೆಚ್ಚು ಯಾತ್ರಾರ್ಥಿಗಳು ಆಗಮಿಸುವ ನಿರೀಕ್ಷೆ ಇದೆ. ಅವರು ಮನವಿ ಮಾಡಿದರು. ಸುಮಾರು 15 ವರ್ಷಗಳಿಂದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನ, ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗೇನೆ 3 ವರ್ಷಗಳಿಂದ ಕಳೆದ
ಶ್ರೀಶೈಲ ಪಾದಯಾತ್ರಾರ್ಥಿಗಳಿಗೆ ಏನು ಶ್ರೀಶೈಲಕ್ಕೆ ಹೋಗಿ ಪಾದಯಾತ್ರೆಯಲ್ಲಿ ಹೋಗಿರ್ತಾರೆ, ಬಸ್ಗಳಲ್ಲಿ ಹೋಗಿರ್ತಾರೆ, ಜೀಪ್ಗಳಲ್ಲಿ ಹೋಗಿರ್ತಾರೆ, ಎಲ್ಲರೂ ಕೂಡ ವಾಪಸ್ ಬರುವಾಗ ಯಾರು ಕೂಡ ಅನ್ನದಾಸೋಹ ಒಂದು ವ್ಯವಸ್ಥೆ ನಮ್ಮ ರಾಯಚೂರು ಹೆಬ್ಬಾಗಿಲಿಯಲ್ಲಿ ನಡೆಯುತ್ತೆ. ಶ್ರೀಶೈಲಕ್ಕೆ ಹೋಗಲಿಕ್ಕೆ ಹೆಬ್ಬಾಗಿಲಿಯಲ್ಲಿ ನಡೆಯುತ್ತದೆ. ಇಲ್ಲಿ ಯಾವುದೇ ವ್ಯವಸ್ಥೆ ಇರುವುದಿಲ್ಲ. ಹೋಟೆಲ್ಗಳಲ್ಲೂ ಕೂಡ ರಶ್ ಆಗ್ತದೆ. ಅದು ಇರತಕ್ಕ ಕೊರತೆ ಇತ್ತು. ಮುಂಚೆ ಪ್ರಭು ಹೋಟೆಲ್ನವರು ಸುಮಾರು 22 ವರ್ಷಗಳ ಕಾಲ ನಿರಂತರವಾಗಿ ಒಂದು ಸ್ಟೇಡಿಯಂ ಅಲ್ಲಿ ಈ ಅನ್ನದಾಸೋಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ಅವರು ಕರೋನಾ ಸಮಯದಲ್ಲಿ ನಿಲ್ಲಿಸಿದ ನಂತರ ಅವರ ಒಂದು ಸಹಕಾರ ಸಹಯೋಗದಲ್ಲಿ ಮತ್ತು ಸೇವಾ ಸಮಿತಿಯ ಸಂಘದ ಸಂಬಂಧ ಎಲ್ಲ ಬಡಾವಣೆಗಳವರು ಮತ್ತು ರಾಯಚೂರು ನಗರದ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ದಾನಿಗಳಿಂದ ನಾವು ಧನ ಮತ್ತು ಧಾನ್ಯವನ್ನ ಸಂಗ್ರಹಿಸಿ ಮತ್ತು ಜನಪ್ರತಿನಿಧಿಗಳು ಕೂಡ ಇದು ಸಹಾಯ ಸಹಕಾರವನ್ನು ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು ಮತ್ತು ನಮ್ಮ ವೈದ್ಯರುಗಳ ತಂಡ ಮತ್ತು ಹಸಿರು ಮುಗಿಸಿರ್ತಕ್ಕಂಥ ನಮ್ಮ ರಾಜೇಂದ್ರ ಶಿವಾಡಿ ಅವರು, ಡಾಕ್ಟರ್ ಬಸವರಾಜ್ ಪಾಟೀಲ್ ಅವರು ಕೂಡ ವೈದ್ಯರು, ಇವರೆಲ್ಲರೂ ಕೂಡ ಸಹಕಾರದಿಂದ ನಮ್ಮ ಪೂರ್ಣಿಮಾ ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಇರ್ಬೋದು, ನಮ್ಮ ಕಾರ್ತಿಕ ಮೆಡಿಕಲ್ ಏಜೆನ್ಸಿನವರು ಏನು ಔಷಧಿಗಳನ್ನ ಪೂರೈಕೆ ಮಾಡ್ತಾರೆ ಉಚಿತವಾಗಿ ಮತ್ತು ಸೇವೆ ಮಾಡಲಿಕ್ಕೆ ನರ್ಸ್ಗಳನ್ನ ಕೊಟ್ಟು ಸತತ 24 ಗಂಟೆಗಳ ಕಾಲ ಏನು 19ನೇ ತಾರೀಕು ಈ ವರ್ಷ ಪಾಠ ಬರುತ್ತದೆ, ಸಾಯಂಕಾಲದಿಂದ ಪ್ರಸಾದ ವ್ಯವಸ್ಥೆಯನ್ನ ಮತ್ತು ಉಚಿತ ವೈದ್ಯಕೀಯ ವ್ಯವಸ್ಥೆ ಮತ್ತು ಉಚಿತ ಔಷಧಿಗಳ ವಿತರಣೆ ಕಾರ್ಯಕ್ರಮ ನಡೆಯುತ್ತದೆ. ಇದಕ್ಕೆಲ್ಲ ಹರಕರು ಚರಮೂರ್ತಿಗಳು ಬಂದು ಬರ್ತಾರೆ, ಜನಪ್ರತಿನಿಧಿಗಳು ಬರ್ತಾರೆ, ಎಲ್ಲರಿಗೂ ಕೂಡ ನಾವು ಆಹ್ವಾನವನ್ನ ಕೊಟ್ಟಿದ್ದೇವೆ. ಅವರು ಕೂಡ ಭಾಗಿಯಾಗಿ ನಮ್ಮ ದೇವಸ್ಥಾನದ ಕಾರ್ಯಕ್ರಮವನ್ನು ಇಲ್ಲಿವರೆಗೆ ಶ್ಲಾಘಿಸಿದ ಒಳ್ಳೆಯ ಕಾರ್ಯಕ್ರಮ ಇರ್ತಕ್ಕಂಥ ವಿಷಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ತಾವು ಕೂಡ ನಮ್ಮ ಈಶ್ವರ ದೇವಸ್ಥಾನ ಸೇವಾ ಸಮಿತಿ ಕಾರ್ಯಕ್ರಮಗಳ ಬಗ್ಗೆ ಅನೇಕ ಸಲ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ದಸರಾ ಕಾರ್ಯಕ್ರಮ ಇರ್ಬೋದು, ಮಿಟ್ಟಿ ಕಾರ್ಯಕ್ರಮ ಬಿಟ್ಟಿಗೆ ಏನು ಉಚಿತವಾಗಿ ನಾವು ಆಹಾರವನ್ನ ಅದು ಕೂಡ ಸುಮಾರು ಮೊನ್ನೆ 2025ರಲ್ಲಿ 15 ದಿನಗಳ ಕಾಲ ಉಚಿತವಾಗಿ ಸುಮಾರು 45,000ಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ಮತ್ತು ಎಲ್ಲರಿಗೆ ಪ್ರಸಾದ ವ್ಯವಸ್ಥೆಯನ್ನ ಮಾಡಿದ್ವಿ. ಪ್ರಸಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮ್ಮ ಈಶ್ವರ ದೇವಸ್ಥಾನ ಸೇವಾ ಸಮಿತಿ ಸದಾ ಮುಂದೆ ಇರತಕ್ಕಂಥದ್ದನ್ನು ತಲುಪಿಸಲಿಕ್ಕೆ ಬಯಸ್ತಾ ಈ ಒಂದು ಉದ್ದೇಶ ಇಷ್ಟೇ. ಈ ತಮ್ಮ ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಬಂದ್ರೆ ಪ್ರಚಾರ ಹೆಚ್ಚು ಸಿಕ್ಕು ಯಾತ್ರಾರ್ಥಿಗಳಿಗೆ ಈಗಾಗಲೇ ನಾವು ಪ್ರಚಾರವನ್ನು ಕೈಗೊಂಡು ಈ ಕರಪತ್ರಗಳನ್ನ ಕೊಟ್ಟಿದ್ದೇವೆ ಮತ್ತು ಎಲ್ಲ ಕಡೆ ಪ್ರಚಾರವನ್ನು ಕೂಡ ಈಗಾಗಲೇ ನಾವು ಮಾಡಿದ್ದೇವೆ. ಆದರೂ ಕೂಡ ಏನು ನಾಳೆ 19ನೇ ತಾರೀಕು ನಾಳೆ 19 ಸಾಯಂಕಾಲ ಪ್ರಾರಂಭ ಆಗೋದ್ರಿಂದ ನಮ್ಮ ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಬಂದು ಒಬ್ಬರಿಗೆ ಸುದ್ದಿ ಹೆಚ್ಚಿನ ಜನರಿಗೆ ನಾವು 40,000 ಯಾತ್ರಾರ್ಥಿಗಳು ಬರುವುದಂತಕ್ಕಂಥ ಅಂದಾಜಿಟ್ಟುಕೊಂಡು ಅದಕ್ಕೆ ಬೇಕಾದ ಎಲ್ಲ ಪರಿಕರಗಳನ್ನ ನಾವು ಸಂಗ್ರಹ ಮಾಡಿಕೊಂಡಿದ್ದೇವೆ. ಹಾಗೆಯೇ ರಾಯಚೂರಿನಲ್ಲಿ ಅನಧಿಕೃತ ಕಟ್ಟಡಗಳ ವಿರುದ್ಧ ಮಹತ್ವದ ಕ್ರಮ ಕೈಗೊಳ್ಳಲಾಗಿದೆ. ನಕಲಿ ದಾಖಲೆಗಳ ಆಧಾರದ ಮೇಲೆ ನಿರ್ಮಾಣಗೊಂಡಿದ್ದ ಸುಮಾರು ಅಂಗಡಿಗಳನ್ನು ಮಹಾನಗರ ಪಾಲಿಕೆ ಇಂದು ಸಂಪೂರ್ಣವಾಗಿ ತೆರವುಗೊಳಿಸಿದೆ. ಮಂತ್ರಾಲಯ ರಸ್ತೆಯ ನವೋದಯ ವೈದ್ಯಕೀಯ ಕಾಲೇಜಿನ ಮುಂಭಾಗದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರದೇಶವನ್ನು ಅತಿಕ್ರಮಿಸಿ ಹಲವು ವರ್ಷಗಳಿಂದ ವ್ಯಾಪಾರ ನಡೆಸಲಾಗುತ್ತಿತ್ತು. ಕಳೆದ 6ರಿಂದ 7 ವರ್ಷಗಳ ನ್ಯಾಯಾಂಗ ಹೋರಾಟದ ನಂತರ ಪಾಲಿಕೆ ಆಯುಕ್ತ ಜುಬೇನ ಮಹಾಪಾತ್ರ ಅವರು ನ್ಯಾಯಾಲಯದ ಆದೇಶದಂತೆ ನಕಲಿ ದಾಖಲೆ ಪರಿಶೀಲನೆ ನಡೆಸಿ ಅಂತಿಮ ಕ್ರಮಕ್ಕೆ ಮುಂದಾದರು. ಜೆಸಿಬಿ ಯಂತ್ರಗಳು ಕಟ್ಟಡಗಳನ್ನು ನೆಲಸಮಾನ ಮಾಡುತ್ತಿರುವ ದೃಶ್ಯ, ಭಾರೀ ಪೊಲೀಸ್ ಬಂದೋಬಸ್ತ್, ದಾಖಲೆಗಳ ಪರಿಶೀಲನೆ ವೇಳೆ ಎಲ್ಲ ಅಂಗಡಿಗಳ ಪರವಾನಿಗಳು ನಕಲಿ ಎಂಬುದು ಬಹಿರಂಗವಾಗಿದೆ. ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಹೈಕೋರ್ಟ್ ಹಾಗೂ ಜಿಲ್ಲಾ ನ್ಯಾಯಾಲಯದಲ್ಲಿ ಸಮರ್ಥಕವಾಗಿ ವಾದ ಮಂಡಿಸಿ ತಡೆಯಜ್ಞೆ ತಡೆಯುವಲ್ಲಿ ಪಾಲಿಕೆ ಯಶಸ್ವಿಯಾಗಿದೆ. ನ್ಯಾಯಾಲಯದ ಆದೇಶದಂತೆ ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಲಾಗಿದೆ. ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ.
1931 ನಿರ್ಮಿಸಲಾಗಿರುವ 35 ಟೀನ್ ಶೆಡ್ ಗಳು ಅನಧಿಕೃತವಾಗಿ ನಿರ್ಮಾಣಗೊಂಡಿರುವುದನ್ನು ಒಳಗೊಂಡಿರುವುದರಿಂದ ಉಲ್ಲೇಖ 11ರ ಪ್ರಾಥಮಿಕ ಆದೇಶವನ್ನು ಸ್ವೀಕರಿಸಿ ಈ ಮೂಲಕ ಸಾಮಾನ್ಯವಾಗಿ